ಶ್ರೀರಸ್ತು ಶುಭಮಸ್ತು ಸೀರಿಯಲ್ ರೋಚಕ ತಿರುವು ಪಡ್ಕೊಂಡಿದೆ. ತುಳಸಿ ಹಾಗೂ ಶಾರ್ವರಿ ಈಗ ಮುಖಾಮುಖಿಯಾಗಿದ್ದಾರೆ. ಮನೆ ಸರ್ವನಾಶ ಮಾಡ್ತೀನಿ ಅಂತ ಶಾರ್ವರಿ ಹೊರಟಿದ್ರೆ ಮನೆನ ಉಳಿಸ್ತೀನಿ ಅಂತ ತುಳಸಿ ಪಣ ತೊಟ್ಟಿದ್ದಾಳೆ. ಇದೀಗ ತುಳಸಿ ಶಾರ್ವರಿ ಪ್ಲಾನ್ಗಳನ್ನ ಉಲ್ಟಾ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾಳೆ. ಸೀರಿಯಲ್ ಸ್ಟೋರಿ ಏನೋ ಡೈರೆಕ್ಟರ್ ಅಂದುಕೊಂಡಂತೆ ಸಾಗ್ತಾ ಇದೆ. ಆದ್ರೆ ನಮ್ ವೀಕ್ಷಕ ಡೈರೆಕ್ಟರ್ ಇದ್ದಾರಲ್ಲ, ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಸೀರಿಯಲ್ನ ಒಂದೇ ದಿನದಲ್ಲಿ ಮುಗಿಸೋ ಪ್ಲಾನ್ ಮಾಡಿದ್ದಾರೆ. ಅಷ್ಟಕ್ಕೂ ಏನಿದು ಹೊಸ ಟ್ವಿಸ್ಟ್? ನಿಜಕ್ಕೂ ಸೀರಿಯಲ್ ಎಂಡ್ ಆಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಕತೆ ಈಗ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ. ಮನೆಯ ಒಳಿತಿಗಾಗಿ ಏನ್ ಬೇಕಾದ್ರೂ ಮಾಡುವ ತುಳಸಿ, ಆದ್ರೆ ಎಲ್ಲರನ್ನ ಸರ್ವನಾಶ ಮಾಡಲು ತಾನು ಏನ್ ಬೇಕಾದ್ರೂ ಮಾಡಲು ಸಿದ್ಧವಿರುವ ಶಾರ್ವರಿ. ಇದೀಗ ಇಬ್ಬರು ಸೊಸೆಯಂದಿರ ಮೇಲೆ ಸೀರಿಯಲ್ ಕತೆ ಸಾಗ್ತಾ ಇದೆ. ತನ್ನ ಅಕ್ಕನ ಸಾವಿಗೆ ಮಾಧವನೇ ಕಾರಣ ಅನ್ನೋದು ಶಾರ್ವರಿ ಆರೋಪ. ಹೀಗಾಗಿ ಶಾರ್ವರಿ ಮಾಧವ ಹಾಗೂ ಆತನ ಮಕ್ಕಳ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾ ಬಂದಿದ್ದಾಳೆ. ಇದೀಗ ಈ ವಿಚಾರ ತುಳಸಿಗೆ ಗೊತ್ತಾಗಿದೆ. ಮನೆಗೆ ಬೆಂಗಾವಲಾಗಿರ್ತೀನಿ ಅಂತ ತುಳಸಿ ಹೊರಟಿದ್ದಾಳೆ. ಶಾರ್ವರಿ ಮಾಧವನ ಮೇಲೆ ಏನ್ ಆರೋಪ ಮಾಡಿದ್ರು ತುಳಸಿ ಅದನ್ನ ಒಪ್ಪಿಕೊಳ್ಳಲು ರೆಡಿ ಇಲ್ಲ. ತನ್ನ ಗಂಡ ಹೀಗೆ ಮೋಸ ಮಾಡಲು ಸಾಧ್ಯವಿಲ್ಲ, ಅದ್ರಲ್ಲೇನೋ ಆಗಬಾರದು ಆಗಿದೆ ಅನ್ನೋದು ತುಳಸಿ ವಾದ. ಆದ್ರೆ ಶಾರ್ವರಿ ಮಾತ್ರ ಮಾಧವನ ಕುಟುಂಬವನ್ನೇ ನಾಶ ಮಾಡಿ ನೆಮ್ಮದಿಯ ಉಸಿರು ಬಿಡುವ ತವಕದಲ್ಲಿದ್ದಾಳೆ. ಆದ್ರೆ ತುಳಸಿ ಈಗ ಸ್ಮಾರ್ಟ್ ಆಗಿ ಶಾರ್ವರಿಗೆ ಸೋಲುಣಿಸುತ್ತಾ ಬಂದಿದ್ದಾಳೆ. ಶಾರ್ವರಿ ಪ್ಲಾನ್ಗಳನ್ನ ಉಲ್ಟಾ ಮಾಡ್ತಾ ಇದ್ದಾಳೆ. ಹೌದು, ಮನೆಯವರೆಲ್ಲ ಸೇರಿ ತುಳಸಿ ಹೆಸರಲ್ಲಿ ಕಂಪನಿ ಶುರು ಮಾಡ್ತಿದ್ದಾರೆ. ಇದರ ಮೇಲೆ ಶಾರ್ವರಿ ಕಣ್ಣು ಬಿದ್ದಿದೆ. ಈ ಕಂಪನಿ ಶುರು ಆಗ್ಬಾರ್ದು ಅಂತ ಶತಪ್ರಯತ್ನ ಮಾಡಿದ್ಲು, ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ಈಗ ಆ ಕಂಪನಿಯ ದುಡ್ಡು ಹೊಡೆಯಲು ಪ್ಲಾನ್ ಮಾಡಿದ್ದಾಳೆ. ಆದ್ರೆ ತುಳಸಿ ಮಾಡಿದ ಉಪಾಯದಿಂದ ಆ ಪ್ಲಾನ್ ಉಲ್ಟಾ ಆಗಿದೆ. ಈಗ ಕಂಪನಿ ಜವಾಬ್ದಾರಿಯನ್ನ ತುಳಸಿ ಮಕ್ಕಳಿಗೆ ವಹಿಸಿದ್ದಾಳೆ. ಅಷ್ಟೇ ಅಲ್ಲ, ಶಾರ್ವರಿಗೂ ಶಾಕ್ ಕೊಟ್ಟಿದ್ದಾಳೆ. ಮನೆಗೋಸ್ಕರ ಶಾರ್ವರಿ ತುಂಬಾ ದುಡಿದಿದ್ದಾರೆ. ಇನ್ನು ಅವರನ್ನ ದುಡಿಸಿಕೊಳ್ಳೋದು ಎಷ್ಟು ಸರಿ ಅಂತ ಮನೆಯವರ ಬಳಿ ಹೇಳಿದ್ದಾಳೆ. ಇದೀಗ ಅಕೌಂಟ್ ಜವಾಬ್ದಾರಿ ಮಕ್ಕಳ ಕೈ ಸೇರಿದೆ. ಆದ್ರೆ ವೀಕ್ಷಕರು ಮಾತ್ರ ಒಂದೇ ದಿನದಲ್ಲಿ ಸೀರಿಯಲ್ ಮುಗಿಸೋ ಆತುರದಲ್ಲಿದ್ದಾರೆ. ಈಗ ಅವರೇ ಸ್ಕ್ರೀನ್ ಪ್ಲೇ ಬರೆದು ಸೀರಿಯಲ್ ಡೈರೆಕ್ಟ್ ಮಾಡ್ತಿದ್ದಾರೆ. 1-2 ಗಂಟೆಗಳಲ್ಲಿ ಹೇಳುವ ಕಥೆಯನ್ನ 5-6 ವರ್ಷ ಎಳೆಯುವುದಕ್ಕೆ ಧಾರಾವಾಹಿ ಅಂತ ಹೇಳೋದು ಅನ್ನೋದು ಹೊಸ ವಿಷಯವೇನಲ್ಲ. ಇರುವ ಚಿಕ್ಕ ಕಥೆಯನ್ನ TRP ಹೆಚ್ಚಾಗುತ್ತಿದ್ದಂತೆ ರಬ್ಬರ್ನಂತೆ ಎಳೆದು ಬೇಕಾಗಿರುವ ಬೇಡದ ಎಲ್ಲ ಸನ್ನಿವೇಶಗಳನ್ನ ಆ ಕಥೆಯೊಳಗೆ ತುರುಕಿ ತಮಗೆ ಬೇಕಿರುವ ಪಾತ್ರಗಳನ್ನ ಅಚಾನಕ್ಕಾಗಿ ಸೃಷ್ಟಿ ಮಾಡುವ ತಾಕತ್ತು ನಿರ್ದೇಶಕರಿಗೆ ಇರುತ್ತೆ. ಅದನ್ನ ಬೈಯುತ್ತಲೇ ಪ್ರತಿನಿತ್ಯವೂ ಸೀರಿಯಲ್ ನೋಡುವ ದೊಡ್ಡ ವರ್ಗವೇ ಇದೆ ಅನ್ನೋದು ಸುಳ್ಳಲ್ಲ. ಆದ್ರೆ ಕತೆಗಳು ಹೀಗಿರ್ಬೇಕಿತ್ತು, ಬೇಗನೆ ಮುಗಿಸಬಾರ್ದಿತ್ತು ಎಂದೆಲ್ಲ ಕಾಮೆಂಟ್ಗಳು ಇದೇ ವೇಳೆ ನಡೆಯುತ್ತಲೇ ಇರ್ತವೆ. ಅದರಲ್ಲಿಯೂ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವೀಕ್ಷಕರು ನಿರ್ದೇಶಕರಾಗ್ತಿದ್ದಾರೆ. ಅದೇ ರೀತಿ ಈಗ ತುಳಸಿ ಮತ್ತು ಶಾರ್ವರಿ ನಡುವಿನ ಈ ಸಂಭಾಷಣೆ ಬಳಿಕ ಒಂದೇ ದಿನದಲ್ಲಿ ಸೀರಿಯಲ್ ಮುಗಿಸುವ ಬಗ್ಗೆ ಚರ್ಚೆ ನಡೀತಿದೆ. ಅದೇನೆಂದ್ರೆ ಶಾರ್ವರಿ ಇಡೀ ಕುಟುಂಬವನ್ನ ಸರ್ವನಾಶ ಮಾಡೋದಾಗಿ ಹೇಳ್ತಿದ್ದಾಳೆ. ತುಳಸಿ ಕೈಯಲ್ಲಿ ಮೊಬೈಲ್ ಇರೋದು ಯಾಕೆ? ಅದರಲ್ಲಿ ರೆಕಾರ್ಡ್ ಮಾಡಿಕೊಂಡು ಮನೆ ಮಂದಿಯ ಮುಂದೆ ಪ್ಲೇ ಮಾಡಿದ್ರೆ ಅಲ್ಲೇ ಲಾಟರಿ, ಅಲ್ಲೇ ಡ್ರಾ ಆಗಿ ಹೋಗ್ತಿತ್ತಲ್ಲ. 5-6 ವರ್ಷ ಚ್ವಿಂಗಮ್ನಂತೆ ಕತೆ ಎಳೆಯುವುದು ಬೇಕಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ನೆಟ್ಟಿಗರು. ಇದೊಂದೇ ಸೀರಿಯಲ್ ಅಲ್ಲ, ಸಾಮಾನ್ಯವಾಗಿ ಎಲ್ಲಾ ಸೀರಿಯಲ್ಗಳಲ್ಲಿಯೂ ಹೀಗೆ ಅಲ್ವಾ? ವಿಲನ್ ಮತ್ತು ನಾಯಕಿ ನಡುವೆ ಸಂಭಾಷಣೆ ನಡೆಯುತ್ತೆ. ಇಬ್ಬರ ಕೈಯಲ್ಲಿ ಮೊಬೈಲ್ ಫೋನ್ ಇರುತ್ತೆ. ಮುಂದೆ ಇರುವವರ ಅರಿವಿಗೆ ಬಾರದೆ ರೆಕಾರ್ಡ್ ಮಾಡೋದು ಈಗೇನು ಕಷ್ಟ ಅಲ್ಲ. ಹಾಗಿದ್ದ ಮೇಲೆ ರೆಕಾರ್ಡ್ ಮಾಡದೆ ಯಾಕೆ ಸೀರಿಯಲ್ ಎಳೆಯುತ್ತೀರಾ ಎಂಬ ಪ್ರಶ್ನೆ ಮಾಡೋದು ಕಾಮನ್ ಆಗಿದೆ. ಇದೀಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿಯೂ ಹಾಗೆಯೇ ಮಾಡಿ 1-2 ದಿನಗಳಲ್ಲಿ ಸೀರಿಯಲ್ ಮುಗಿಸಿ ಎನ್ನುತ್ತಿದ್ದಾರೆ ವೀಕ್ಷಕರು. ಆದ್ರೆ ಅದು ಹಾಗೆ ಆಗಲ್ಲ ಅನ್ನೋದು ಅವರಿಗೂ ಗೊತ್ತು, ನಿರ್ದೇಶಕರಿಗೂ ಗೊತ್ತು ಅಲ್ವಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.